ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು. ಕರ್ತನ ಮಧುರವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಂತ ದೇವರ ಮಂದಿಗೆ, ದೇವರ ಸಭೆಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಆದಂತ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನು ತನ್ನ ಅತ್ಯಧಿಕವಾದಂತ ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿ ತನ್ನ ಪರಿಶುದ್ಧವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಜಾವದಲ್ಲಿ ದೇವರ ಕೃಪಾ ಸನ್ನಿಧಾನಕ್ಕೆ ನಾವು ಹೋಗುವಾಗ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 1ನೇ ಯೋಹಾನನು ಬರೆದ ಪತ್ರಿಕೆ 4ನೇ ಅಧ್ಯಾಯ 16ರಿಂದ ಕೆಲವೊಂದು ವಚನಗಳನ್ನ ನಾನು ಓದಿಕೊಳ್ಳುವಂತನಾಗಿದ್ದೇನೆ. 1ನೇ ಯೋಹಾನ 4ನೇ ಅಧ್ಯಾಯ 16ರಿಂದ ಕೆಲವೊಂದು ವಚನಗಳು. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಪ್ರೀತಿಯೇ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ನಾವು ಈ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮುಖಾಂತರವಾಗಿ ಪ್ರಾರಂಭಿಸುವ ಹಾಗೆ ನಮ್ಮ ಜೊತೆಯಲ್ಲಿ ಇವತ್ತಿನ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅಮ್ಮ ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ? ಪ್ರಾರ್ಥನೆ ಮಾಡಿ. ಗುಡ್ ಮಾರ್ನಿಂಗ್ ಅವರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರ ಕರ್ತನೆ. 2025ನೇ ವರ್ಷದ 11ನೇ ದಿನದಲ್ಲಿ ಸ್ವಾಮಿ ನಿನ್ನ ಪವಿತ್ರ ಪಾದದಲ್ಲಿ ಬಂದು ಪ್ರಾರ್ಥಿಸುವಂತ ಈ ಒಂದು ಮಹಾಕೃಪೆ ನಮ್ಗೆ ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ನೆನೆಸಿ ಸ್ವಾಮಿ ನಿನ್ನ ವಾಕ್ಯ ಕಲಿಯುವಂತ ಈ ಒಂದು ಅವಕಾಶ ನೀಡಿದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವ್ರೆ, ಅದ್ಭುತ ದೇವ್ರೆ, ಆಲೋಚನಾ ಕರ್ತನೆ, ಸಮಾಧಾನ ಪ್ರಭು, ನಮ್ಮ ಪಾಪವನ್ನು ನಮ್ಮ ಪಾಪಗಳಿಗೆ ಸರಿಯಾಗಿ ದಂಡಿಸದೆ, ನಮ್ಮ ಅಪರಾಧಗಳಿಗೆ ಸರಿಯಾಗಿ ಶಿಕ್ಷಿಸದೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿ ನಿನ್ನ ಒಂದು ಕೃಪಾ ಹಸ್ತದ ಕೆಳಗೆ ನಮ್ಗೆ ಕ್ಷೇಮವಾಗಿ ಕಾಪಾಡ್ತಾ ಬರ್ತಾ ಇದ್ದೀದೇವ್ರೆ. ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತವರಾಗಿದ್ದೇವೆ ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಈ ಬೆಳಗಿನಲ್ಲಿ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಕೂಟದಲ್ಲಿ ಸೇರಿ ಬಂದಿರ್ತಕ್ಕಂಥ ಎಲ್ಲಾ ನಿನ್ನ ಭಕ್ತಾದಿಗಳನ್ನ ಆಶೀರ್ವದಿಸು. ಬರ್ಲಿಕ್ಕಿರೋನ್ ಕಾಪಾಡು. ಇದನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥ ಪಾಸ್ಟರ್ ಎಂ ರಾಜ್ ಅವರನ್ನ ಆಶೀರ್ವದಿಸು. ತಂದೆಯಾದ ದೇವರೇ, ನೀನು ಅವರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು. ಅವರಿಗೆ ಬಲ ಕೊಡು, ಶಕ್ತಿ ಕೊಡು, ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ಬೇಕಾದನ್ನು ದಯಪಾಲಿಸಿ ಕೊಡು ಕರ್ತನೆ. ನಿನ್ನ ಸೇವೆಗಾಗಿ ಸ್ವಾಮಿ ಸದಾ ಸಿದ್ಧರಾಗಿ ಸ್ವಾಮಿ ತನ್ನ ಜೀವಿತವನ್ನು ಮುಡುಪಾಗಿಟ್ಟಿರುವಾಗ ತಂದೆಯಾದ ದೇವರೇ, ಅವರ ಜೀವಿತದಲ್ಲಿ ನೀನು ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ದಯಪಾಲಿಸು.
ಮೊಮ್ಮಕ್ಕಳನ್ನು ಆಶೀರ್ವದಿಸೋ ಸೊಸೆಂದಿರನ್ನು ಕಾಪಾಡು ಪ್ರಭು. ತಂದೆಯಾದ ದೇವರೇ, ಈ ಒಂದು ಸೇವೆಗೆ ಅವರಿಗೆ ಯಾವ ಕೊರತೆ ಇದೆಯೋ ಅದನ್ನು ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಇವತ್ತಿನ ಆರಾಧನೆಗೆ ನೀನೇ ಅರಸನಾಗಿರು, ಅಧಿಪತಿಯಾಗಿರು. ತರ್ಲಿಕ್ಕಿರೋ ಸಂದೇಶ ನಮ್ಮೆಲ್ಲರ ಆತ್ಮಗಳಿಗೆ ಸ್ವಾಮಿ ಅದು ಬಲ ಹೊಂದುವಂತೆ, ನಾವೆಲ್ಲರೂ ಅದಕ್ಕೆ ಆ ಒಂದು ವಾಕ್ಯಕ್ಕೆ ತಕ್ಕಂತೆ ಬದುಕುವಂತೆ, ಅವರು ನಡೆಸುವ ತಿಳಿಸ್ಕೊಡುವ ಆ ವಾಕ್ಯದ ರಹಸ್ಯ ನಾವೆಲ್ಲರೂ ಅರ್ಥ ಮಾಡಿಕೊಂಡು ತಕ್ಕಂತೆ ನಾವು ಜೀವಿಸುವಂತೆ ನೀ ನಮ್ಮನ್ನು ನಡೆಸು. ಕರ್ತನಾದ ದೇವರು, ಯಾರಾದ್ರೂ ಕಷ್ಟ, ಕಾಯಿಲೆ, ದುಃಖ, ಚಿಂತೆ, ಕಣ್ಣೀರುಗಳಲ್ಲಿರುವುದಾದ್ರು ಬಿಡಿಸಿ ಕಾಪಾಡು ಪ್ರಭುವೆ. ಸ್ವಾಮಿ, ಬರಿದಾದ ಹೃದಯದಿಂದ ಬಂದು ನಿನ್ನ ಆಶೀರ್ವಾದ ಹೊಂದ್ಲಿಕ್ಕೆ ಬಂದಿರುವಾಗ ಕರ್ತನೆ, ನಿನ್ನ ವಾಕ್ಯದಿಂದ ಅವರಿಗೆ ಬಲಪಡಿಸು, ತೃಪ್ತಿಪಡಿಸು, ಸಮಾಧಾನದಿಂದ ಕಳಿಸಿಕೊಡು ಪ್ರಭುವೆ. ಮತ್ತೊಂದು ಆವರ್ತಿ ಸ್ವಾಮಿ, ನಮ್ಮನ್ನೆಲ್ಲ ನಿನ್ನ ಕೈ ಕೊಡ್ತೇವೆ. ಎಲ್ಲಾ ಸೇರಿ ಬರ್ಲಿಕ್ಕಿರೋ ಎಲ್ಲ ನಿನ್ನ ಭಕ್ತಾದಿಗಳನ್ನ ಆಶೀರ್ವದಿಸು, ಅವರ ಕುಟುಂಬಗಳನ್ನ ಆಶೀರ್ವದಿಸು. ಎಲ್ಲರಿಗೂ ಶಾಂತಿ, ಸಮಾಧಾನ, ಆರೋಗ್ಯ ಸ್ವಾಮಿ ನೀ ಅನುಗ್ರಹಿಸಿಕೊಡುಪ್ಪ. ನಮ್ಮನ್ನು ನಾವು ನಿನ್ನ ಮುಂದೆ ತಗ್ಗಿಸಿಕೊಡ್ತೇವೆ, ನಿನ್ನ ನಾಮ ಹೆಚ್ಚಿಸ್ತೇವೆ ಸ್ವಾಮಿ. ನಮ್ಮದಾಗಿ ನಮ್ಮದೇನಿಲ್ಲ ಸ್ವಾಮಿ, ಸರ್ವವು ನೀ ಕೊಟ್ಟ ದಾನ. ನಾವು ಯಾವಾಗ್ಲೂ ಕೃತಾರ್ಥರಾಗಿ ನಿನಗೆ ಸ್ವಾಮಿ ಮೆಚ್ಚುಗೆ ಆಗುವ ರೀತಿಯಲ್ಲಿ ಜೀವಿಸುವಂತ ಶಕ್ತಿ ನೀಡಿ ನಡೆಸ್ತೇ ಅಂತೇಳಿ ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ಒಂದು ವಿಶೇಷ ಗೀತೆಯನ್ನ ನಾವು ಕೇಳೋಣ, ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ಮಾಡ್ತೀವಿ ಸರ್. ದೇವರು ನಮ್ಗೆ ಸ್ತೋತ್ರ ಆಗಲಿ. ಈ ಒಂದು ರಾಗವನ್ನು ಆಡಿಕೊಳ್ಳೋಣ. ಈ ಬಡವಳ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ, ಈ ದೀನಾಳ ಬಾಳನ್ನು ಮೇಲಕ್ಕೆ ಎತ್ತಿದೆ ಅಯ್ಯ. ಈ ಬಡವಳ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ, ಈ ದೀನಳ ಬಾಳನ್ನು ಮೇಲಕ್ಕೆ ಎತ್ತಿದೆ ಅಯ್ಯ. ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ, ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ. ನಿನ್ ಪ್ರೀತಿಯೇ ನನಗೆ ಸಾಕಯ್ಯ, ಬೇರೇನು ಬೇಡ ಏಸಯ್ಯ, ಬೇರೇನು ಬೇಡ ಏಸಯ್ಯ. ಈ ಬಡವಳ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ, ಈ ದೀನಳ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ. ನಾನಂಬಿದ ನನ್ನವರು ನನ್ನ ಬಾಳಿಗೆ ಮುಳ್ಳಾದರು, ನಾನಂಬಿದ ನನ್ನವರು ನನ್ನ ಬಾಳಿಗೆ ಮುಳ್ಳಾದರು. ನಾ ಯಾರನ್ನ ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ. ನಾ ಯಾರನ್ನ ನಂಬಲಿ ಏಸಯ್ಯ, ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ. ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಈ ಬಡವಳ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ, ಈ ದೀನಳ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ.
ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು. ಈ ಲೋಕದ ಜನರು ಮುಖ ನೋಡಿ ಪ್ರೀತಿಸುವರು. ನನ್ನ ಹೃದಯವ ನೋಡಿ ಪ್ರೀತಿಸಿದೆ, ನಿನ್ನಂತ ದೇವರು ಯಾರಿಲ್ಲ. ನನ್ನ ಹೃದಯವ ನೋಡಿ ಪ್ರೀತಿಸಿದೆ, ನಿನ್ನಂತ ದೇವರು ಯಾರಿಲ್ಲ. ನಿನ್ನಂತ ದೇವರು ಎಲ್ಲೂ ಇಲ್ಲ. ಈ ಬಡವಳ ಬಾಳಲಿ ಬೆಳಕಾಗಿ ಬಂದೆ ಏಸಯ್ಯ. ಈ ದೀನಳ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ. ಆಮೇನ್. ಥ್ಯಾಂಕ್ ಯು ಸರ್. ಉತ್ತಮವಾದಂತ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ದೇವರ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನ ಕೃಪಾಶ್ರಯಕ್ಕೆ ಬಂದಿರುವಾಗ ದೇವರ ವಾಕ್ಯ ಭಾಗವತದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಈ ಮಾತುಗಳನ್ನ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. ಗಲಾತ್ಯದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ. ಪೌಲನು ತನ್ನ ಜೀವಿತದಲ್ಲಿ ಆತನು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡ ಮೇಲೆ ಕ್ರಿಸ್ತನಿಗಾಗಿ ಜೀವಿಸುವಾಗ ಯೇಸು ಕ್ರಿಸ್ತನು ತನ್ನಲ್ಲಿ ಜೀವಿಸುತ್ತಾ ಇದ್ದಾನೆ ಮತ್ತು ನಾನು ಜೀವಿಸುತ್ತಿರುವುದು ಆತನ ಮೇಲಣ ನಂಬಿಕೆಯಿಂದಲೇ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಕ್ರಿಸ್ತನು ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಆತನನ್ನ ನಂಬುವುದರ ಮುಖಾಂತರವಾಗಿ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನ ಕಳಿಸಿಕೊಟ್ಟನು. ಕರ್ತನ ಕೃಪೆಯಿಂದ ಆತನನ್ನ ನಂಬುವಂತ ಅವಕಾಶವನ್ನ ಪಡೆಯುವಾಗ ಈ ಭೂಮಿ ಮೇಲೆ ಆತನಲ್ಲಿರುವಂತ ಜೀವವನ್ನ ಆತನು ತನ್ನನ್ನು ನಂಬಿದಂತ ಪ್ರತಿಯೊಬ್ಬರಿಗೂ ಸಮೃದ್ಧಿಯಾಗಿ ಕೊಡಲು ಬಯಸುವಂತವನಾಗಿದ್ದಾನೆ. ಮತ್ತು ಆ ಜೀವವು ಸದಾಕಾಲ ನಮ್ಮಲ್ಲಿ ನೆಲೆಗೊಂಡು ಸಮೃದ್ಧಿಯಾಗಿ ವಾಸಿಸಬೇಕೆಂಬುದಾಗಿ ಆತನು ಇಚ್ಛಿಸುವಂತವನಾಗಿದ್ದಾನೆ. ಆ ಜೀವವು ಸ್ವತಃ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹೀಗಿರುವುದರಿಂದ ಆತನೇ ನಮ್ಮೊಳಗಿದ್ದು ಆ ಜೀವವನ್ನು ನಮಗೆ ಒದಗಿಸಿಕೊಡುತ್ತಾ ನಾವು ಆತನಲ್ಲಿ ಜೀವಿಸುವ ಹಾಗೆ ಕಾರ್ಯ ಮಾಡುವಂತವನಾಗಿದ್ದಾನೆ. ಆತನನ್ನ ನಂಬಿರುವಂತ ದೇವರ ಮಕ್ಕಳು ಆತನಲ್ಲಿ ಜೀವಿಸುತ್ತಾ ಆತನಲ್ಲಿರುವಂತ ಈ ನಿತ್ಯವಾದ ಜೀವವು ಸಮೃದ್ಧಿಯಾಗಿ ನಮ್ಮಲ್ಲಿ ನೆಲೆಗೊಂಡು ಆ ಜೀವದಲ್ಲಿ ಸದಾಕಾಲ ಆತನೊಂದಿಗೆ ನಾವು ಸೇರಬೇಕೆಂಬುದಾಗಿ ಆತನು ಬಯಸ್ತಾನೆ. ಆ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ಆತನ ಮೇಲಿನ ನಂಬಿಕೆಯಿಂದ ಒದಗಿಸಲ್ಪಡುವುದರಿಂದ ಆ ಜೀವವು ನಮ್ಮಲ್ಲಿ ಇರಬೇಕಾಗಿದೆ ಮತ್ತು ಆ ಜೀವವನ್ನ ನಾವು ಸದಾ ಕಾಲ ಉಪಯೋಗಿಸಬೇಕಾಗಿದೆ.
ಆ ಜೀವವು ನಮ್ಮಲ್ಲಿ ಇದೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಕ್ರಿಸ್ತನನ್ನ ನಂಬಿರುವಂತಹ ಪ್ರತಿಯೊಬ್ಬ ಮಾನವನಿಗೂ ಆ ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತ ಅವಕಾಶವನ್ನ ಕರ್ತನು ಒದಗಿಸಿಕೊಟ್ಟಿರುವುದರಿಂದ ಆ ನಿತ್ಯ ಜೀವದಲ್ಲಿ ಸದಾಕಾಲ ನೆಲೆಗೊಂಡಿರಬೇಕೆಂಬುದಾಗಿ ಕ್ರಿಸ್ತನು ಬಯಸುವಂತವನಾಗಿದ್ದಾನೆ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿರಬೇಕೆಂಬುದಾಗಿ ಕ್ರಿಸ್ತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಹಾಗಾದರೆ ಆ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ಇರಬೇಕಾದರೆ ನಮ್ಮಲ್ಲಿರಬೇಕಾದಂತ ಗುಣಾತಿಶಯಗಳು ಏನು? ನಮಗಿರಬೇಕಾದಂತ ಪ್ರಾಮುಖ್ಯವಾದಂತ ಜೀವಿತದ ಅಂಶಗಳು ಏನು? ಯಾವ ಈ ಗುಣಾತಿಶಯಗಳು ಆತನಲ್ಲಿರುವಂತ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿಕ್ಕೆ ಸಾಧ್ಯ? ಯಾವ ಗುಣಾತಿಶಯಗಳನ್ನ ಹೊಂದಿದವರಾಗಿರುವಾಗ ಕ್ರಿಸ್ತನು ಸದಾಕಾಲ ನಮ್ಮಲ್ಲಿ ನೆಲೆಗೊಂಡು ಜೀವಿಸಲು ಸಾಧ್ಯ ಎಂಬುವಂತ ವಿಷಯಗಳನ್ನ ನಾವು ಗಮನಿಸುವುದಾದರೆ ಈ 12 ಅಂಶಗಳು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವಂತೆಯೂ ಕ್ರಿಸ್ತನು ನಮ್ಮಲ್ಲಿ ಜೀವಿಸುವಂತೆಯೂ ಮತ್ತು ಕ್ರಿಸ್ತನ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ಇರುವಂತೆಯೂ ನಾವು ನಮ್ಮನ್ನ ಅರ್ಥೈಸಿಕೊಳ್ಳುವುದಾಗಿಯೂ ಮತ್ತು ನಮ್ಮ ಜೀವಿತದಲ್ಲಿ ಈ ಜೀವವನ್ನ ಸಂಪೂರ್ಣವಾಗಿ ಪಡೆದುಕೊಂಡವರಾಗಿ ನೆಲೆಗೊಂಡದ್ದು ಕ್ರಿಸ್ತನಿಗಾಗಿಯೂ ಜೀವಿಸುವಂತೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಮೊದಲನೆಯ ಪ್ರಾಮುಖ್ಯವಾದಂತ ಒಂದು ಸಂಗತಿ, ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿದ್ದರೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ, ಕ್ರಿಸ್ತನ ಜೀವವು ಸಮೃದ್ಧಿಯಾಗಿ ನಮ್ಮಲ್ಲಿ ವಾಸಿಸುತ್ತಿದ್ದರೆ, ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಈ ಮೊದಲನೆಯ ಗುಣವು ಪ್ರಾಮುಖ್ಯವಾದದ್ದು. ಅದೇನೆಂಬುದಾಗಿ ಹೇಳುವಾಗ ಕೊಲೊಸ್ಸೆದವರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ, ಎಫೆಸದವರ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಈ ಮಾತುಗಳನ್ನ ತಿಳಿಸ್ತಾನೆ. ಯಾವಾಗಲೂ ಪ್ರಾರ್ಥನೆ ಮಾಡುವವರಾಗಿದ್ದು ಎಲ್ಲರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಸದಾಕಾಲ ದೇವರ ಜೀವದಲ್ಲಿ ನೆಲೆಯಾಗಿರಬೇಕಾದ್ರೆ ಈ ಮಾತುಗಳನ್ನ ನಾವು ಗಮನಿಸಬೇಕಾಗಿದೆ. ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಕ್ರಿಸ್ತನು ತಿಳಿಸಿದ ಹಾಗೆ ಆತನಲ್ಲಿರುವಂತ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತಿರುವುದಾದರೆ, ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಿರುವುದಾದರೆ, ಈ ಗುಣವು ನಮ್ಮಲ್ಲಿ ಎಚ್ಚರವಾಗಿರ್ತದೆ ಮತ್ತು ನಮ್ಮಲ್ಲಿ ಊರ್ಜಿತವಾಗಿರ್ತದೆ. ಯಾವ ಕ್ರೈಸ್ತ ವಿಶ್ವಾಸಿ ನಿರಂತರವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಹೆಚ್ಚು ಸಮಯವನ್ನ ಕಳೆಯುತ್ತಾ ಅದರಲ್ಲಿ ಆಸಕ್ತಿಯುಳ್ಳವರಾಗಿ ಜೀವಿಸುತ್ತಾರೋ ಅಂಥವರಲ್ಲಿ ಈ ಯೇಸು ಕ್ರಿಸ್ತನ ನಿತ್ಯವಾದ ಜೀವವು ಸಮೃದ್ಧಿಯಾಗಿ ನೆಲೆಗೊಂಡಿರುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಮ್ಮ ವೈಯಕ್ತಿಕವಾದಂತ ಜೀವಿತದಲ್ಲಿ ಕ್ರಿಸ್ತನ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತಿರುವುದಾದರೆ, ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾ ಇರುವುದೇ ಆದರೆ, ನಮ್ಮಲ್ಲಿ ಈ ಗುಣವು ನಿರಂತರವಾಗಿ ಸದಾಕಾಲ ಈ ಭೂಮಿ ಮೇಲೆ ನಮ್ಮನ್ನು ನಡೆಸುವಂತದ್ದಾಗಿರುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿಯು ಪ್ರಾರ್ಥಿಸುವಂತವನಾಗಿರ್ತಾನೆ ಮತ್ತು ಹೆಚ್ಚು ಸಮಯವನ್ನ ಪ್ರಾರ್ಥನೆಯಲ್ಲಿ ಕಳೆಯುವಂತವನಾಗಿರ್ತಾನೆ. ಪ್ರಾರ್ಥನೆಯು ದೇವರ ಮೇಲನ ಭಕ್ತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕೆ ದೊಡ್ಡ ಬಲವಾಗಿರುವುದರಿಂದ ನಾವು ದೇವರ ಮೇಲೆ ಆತುಕೊಂಡು ಆತನ ಇಚ್ಛೆಯನ್ನು ಅರಿತು ಆತನನ್ನ ಮೆಚ್ಚಿಸುವಂತ ಜೀವಿತವನ್ನ ಜೀವಿಸಬೇಕಾದ್ರೆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಬೇಕಾಗಿರುವುದರಿಂದ ಆ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಗೊಂಡು ಆ ಜೀವದಲ್ಲಿ ನಾವು ಸದಾಕಾಲ ಯೇಸು ಕ್ರಿಸ್ತನೊಂದಿಗೆ ಜೀವಿಸಬೇಕಾದರೆ ಪ್ರಾರ್ಥನೆಯು ಅತ್ಯಗತ್ಯವಾಗಿದೆ. ಆದುದರಿಂದ ಯಾವೊಬ್ಬ ವ್ಯಕ್ತಿಯಲ್ಲಿ ಈ ಒಂದು ಅಂಶವು ಪ್ರಾಮುಖ್ಯವಾಗಿದೆಯೋ ಆತನಲ್ಲಿ ಜೀವವು ಸಮೃದ್ಧಿಯಾಗಿ ಇರುವಂತದ್ದು ಎಂಬುದನ್ನ
ನಾವು ಗಮನಿಸಬಹುದಾಗಿದೆ. ಎರಡನೇ ಪ್ರಾಮುಖ್ಯವಾದಂತ ಸಂಗತಿ ದೇವರ ವಾಕ್ಯವನ್ನ ಓದುವುದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೀರ್ತನೆಗಾರನು 1ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾನೆ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವವನಾಗಿ ಹಗಲಿರುಳು ಅದನ್ನೇ ಧ್ಯಾನಿಸುತ್ತಿರುವನೋ ಅವನು ಧನ್ಯನು ಎಂಬುದಾಗಿ. ದೇವರ ವಾಕ್ಯಗಳಲ್ಲಿ ಆನಂದಿಸುವಂತ ಒಂದು ಬಯಕೆ ನಮ್ಮಲ್ಲಿ ಇರುವುದಾದರೆ ಯೇಸು ಕ್ರಿಸ್ತನ ಸಮೃದ್ಧಿಯಾದ ಜೀವವು ನಮ್ಮಲ್ಲಿ ನೆಲೆಗೊಂಡಿರುವುದನ್ನ ನಾವು ಖಾತರಿಪಡಿಸಿಕೊಳ್ಳಬಹುದಾಗಿದೆ. ಇಲ್ಲಿ ಹೇಳ್ತಾನೆ ದೇವರ ವಾಕ್ಯದಲ್ಲಿ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟು ಧನ್ಯನು. ಬಹಳ ಪ್ರಾಮುಖ್ಯವಾದಂತ ಒಂದು ಗುಣಾತಿಶಯ. ಯೇಸು ಕ್ರಿಸ್ತನ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕಾದರೆ ಆ ಜೀವವು ದೇವರ ವಾಕ್ಯವೇ ಆಗಿದೆ. ದೇವರ ವಾಕ್ಯವೆಂಬ ಜೀವವನ್ನ ನಾವು ಅತಿಯಾಗಿ ಆಶಿಸಿ ಬಯಸಿ ಅದನ್ನ ನಮ್ಮ ಜೀವಿತಕ್ಕೆ ಅಂಗೀಕರಿಸಿಕೊಳ್ಳಬೇಕಾದ್ರೆ ಪ್ರತಿನಿತ್ಯ ಹೆಚ್ಚು ಕಾಲ ದೇವರ ಉನ್ನತವಾದಂತ ಸನ್ನಿಧಿಯಲ್ಲಿ ಆತನಿಗಾಗಿ ಸಮಯವನ್ನ ಉಪಯೋಗಿಸುತ್ತಾ ಆತನ ಕೃಪಾ ವರಗಳಿಂದ ತುಂಬಿಸಲ್ಪಡಬೇಕಾದರೆ ದೇವರ ವಾಕ್ಯವು ನಮಗೆ ಅಗತ್ಯವಾಗಿದೆ. ಪ್ರತಿ ಹೆಜ್ಜೆಯಲ್ಲಿ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ನಾವು ದೇವರ ನೀತಿಯ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ ನಮ್ಮ ಕೈಗೆ ಕತ್ತಿಯಾಗಿ, ನಮ್ಮ ಕಾಲಿಗೆ ದೀಪವಾಗಿ, ನಮ್ಮ ದಾರಿಗೆ ಬೆಳಕಾಗಿ, ನಮ್ಮ ಜೀವಿತಕ್ಕೆ ಮಾರ್ಗವಾಗಿ ದೇವರ ವಾಕ್ಯವು ಸದಾಕಾಲ ನಮ್ಮನ್ನು ನಡೆಸಬೇಕಾಗಿದೆ. ಅದಕ್ಕಾಗಿ ಯಾವ ಒಬ್ಬ ವಿಶ್ವಾಸಿ ತನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನ ಹೆಚ್ಚಾಗಿ ಓದುವುದಕ್ಕೆ ಹಗಲು ಇರಲು, ಕೂತುಕೊಳ್ಳುವಾಗಲೂ, ಮಲಗಿರುವಾಗಲೂ, ನಿಂತಿರುವಾಗಲೂ, ಕೆಲಸ ಮಾಡುತ್ತಿರುವಾಗಲೂ ದೇವರ ವಾಕ್ಯವನ್ನ ಧ್ಯಾನಿಸುತ್ತಾ ಇರುವಂತವರಾಗಿರ್ತಾರೋ ಅಂತವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಜೀವವು ಸಮೃದ್ಧಿಯಾಗಿ ನೆಲೆಗೊಂಡಿರುವಂತದ್ದಾಗಿರುತ್ತದೆ. ಮೂರನೇದಾಗಿ ನಾವು ನೋಡುವಾಗ ದೇವರ ಆರಾಧನೆಯಲ್ಲಿ ಆಸಕ್ತಿಯಿಂದ ಇರುವಂತದ್ದು. 122ನೇ ಕೀರ್ತನೆಯಲ್ಲಿ ದಾವೀದನು ಈ ರೀತಿಯಾಗಿ ಬರೆಯುತ್ತಾನೆ, ಯಾವಾಗ ಯೆಹೋವನ ಆಲಯಕ್ಕೆ ಹೋಗೋಣ ಬನ್ನಿರಿ ಎಂಬುದಾಗಿ ನನ್ನನ್ನ ಕರೆಯುತ್ತಾರೋ ಆಗ ನನಗೆ ಬಹಳ ಸಂತೋಷ ಆಗುತ್ತಿತ್ತು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಅನೇಕರಾದ ಜೀವಿತದಲ್ಲಿ ನಾವು ಸದಾಕಾಲ ದೇವರ ಸನ್ನಿಧಿಯಲ್ಲಿ ಇರಲು ಹಂಬಲಿಸುವಂತ ಜೀವಿತವನ್ನ ನಾವು ಅಪೇಕ್ಷಿಸಬೇಕಾಗಿದೆ. ಅದು ಇದ್ದಾಗ ಮಾತ್ರ ನಾವು ಯೇಸು ಕ್ರಿಸ್ತನ ಜೀವದಲ್ಲಿ ಸೇರಿದವರಾಗಿರ್ತೇವೆ. 122ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ದೇವರ ಸನ್ನಿಧಾನದಲ್ಲಿ ಆರಾಧನೆಗಾಗಿ ಹಂಬಲಿಸುವಂತ ಮನಸ್ಸು ನಮಗಿರಬೇಕು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಯಾವಾಗ ಯೆಹೋವನ ಮಂದಿರದಲ್ಲಿ ಹೋಗಿ ಆತನನ್ನ ಆರಾಧಿಸುತ್ತಿದ್ದೇನೋ ಎಂಬುವಂತ ಹಂಬಲ ನಮಗಿರಬೇಕಾಗಿದೆ. ಅದನ್ನೇ ತಾನೇ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಹೆಚ್ಚಾದಂತ ಅನುಭವವಾಗಿರಬೇಕಾಗಿದೆ. ಯಾವಾಗಲೂ ದೇವರ ಆರಾಧನೆಯನ್ನ ತಪ್ಪಿಸಿಕೊಳ್ಳದೆ ದೇವರ ಸನ್ನಿಧಿಯನ್ನೆಲ್ಲ ಸೇರುವುದಕ್ಕಾಗಿ ಪೂರ್ವ ನಿಯೋಜಿತವಾದಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡು ಪೂರ್ವ ಸಿದ್ಧತೆಗಳೊಂದಿಗೆ ದೇವರ ಸನ್ನಿಧಾನಕ್ಕೆ ಹೋಗಿ ಆತನನ್ನ ಆರಾಧಿಸುವಂತ ಹಂಬಲವು ಕ್ರೈಸ್ತ ವಿಶ್ವಾಸಿಯಲ್ಲಿ ಇರಬೇಕಾಗಿದೆ. ದಾವೀದನು ಬರೀತಾನೆ 84ನೇ ಕೀರ್ತನೆಯಲ್ಲಿ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದ್ರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ
ಹರ್ಷಧ್ವನಿ ಮಾಡುತ್ತೇನೆ. ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಒಬ್ಬ ಕ್ರೈಸ್ತಿಯ ವಿಶ್ವಾಸಿಯ ಜೀವಿತದಲ್ಲಿ ಹರ್ಷದಿಂದ, ಹಂಬಲದಿಂದ ತುಂಬಿರುವಂತ ಜೀವಿತವಾಗಿರಬೇಕಾಗಿದೆ. ಯಾವಾಗ ಕ್ರಿಸ್ತನ ಸನ್ನಿಧಾನಕ್ಕೆ ನಾನು ಹೋಗುತ್ತೇನೋ, ಆತನನ್ನು ಆರಾಧಿಸುತ್ತೇನೋ, ಆತನ ಜೊತೆಯಲ್ಲಿ ನನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು, ಮೊರೆಗಳನ್ನು ಸಲ್ಲಿಸುತ್ತಾ, ಆತನನ್ನು ಕೊಂಡಾಡುತ್ತಾ, ಆತನ ಉಪಕಾರಗಳನ್ನು ಸ್ಮರಿಸುತ್ತಾ ಆತನನ್ನು ಆರಾಧಿಸುತ್ತೇನೋ, ಆತನ ಸನ್ನಿಧಾನದಲ್ಲಿ, ಆತನ ಆಲಯದ ಅಂಗಳದಲ್ಲಿ ಹೋಗಿ ಯೆಹೋವನ ಭಕ್ತರೊಂದಿಗೆ ಆತನನ್ನು ಸ್ತುತಿಸುತ್ತೇನೋ, ಈ ಹಂಬಲ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಇರಬೇಕಾಗಿದೆ. ಯಾರಿಗೆ ಈ ಹಂಬಲ ಇರ್ತದೋ ಅವರು ಎಂದೂ ಕೂಡ ದೇವರ ಆರಾಧನೆಗೆ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುವುದಿಲ್ಲ ಮತ್ತು ನೆವಗಳನ್ನ ಹೇಳುವುದಿಲ್ಲ ಮತ್ತು ದೇವರ ಆರಾಧನೆಯನ್ನು ಕಳ್ಕೊಳ್ಳುವುದಕ್ಕೆ ಯಾವುದೇ ಕಾರಣಕ್ಕಾಗಿ ಅವರು ಯಾವುದೇ ರೀತಿಯಲ್ಲಿ ಪ್ರಯತ್ನವನ್ನ, ಆಸಕ್ತಿಯನ್ನ ತೋರಿಸುವುದಿಲ್ಲ. ದೇವರ ಆಲಯದಲ್ಲಿ ಸೇರಲು ಅವರು ಎಲ್ಲಾ ಕಾಲಕ್ಕೂ ಹಂಬಲಿಸುತ್ತಾ ದೇವರ ಆಲಯದ ಆರಾಧನೆಯ ಸಮಯಕ್ಕಾಗಿ ಎಚ್ಚರವಾಗಿದ್ದು ಆ ಸಮಯದಲ್ಲಿ ಆತನ ಸನ್ನಿಧಾನದಲ್ಲಿ ಇರುವುದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ, ಕಷ್ಟವಿರಲಿ, ನಷ್ಟವಿರಲಿ, ಸುಖವಿರಲಿ, ಸಂತೋಷವಿರಲಿ, ಎಂಥ ಪರಿಸ್ಥಿತಿಯಲ್ಲಿ ಆದರೂ ದೇವರ ಸನ್ನಿಧಾನದಲ್ಲಿ ಇದ್ದು ಆತನನ್ನ ಆರಾಧಿಸಬೇಕೆಂಬ ಹಂಬಲ ಅವರಲ್ಲಿ ತುಂಬಿರುವಂತದ್ದಾಗಿರುತ್ತದೆ ಮತ್ತು ಆತನ ಆರಾಧನೆಯಲ್ಲಿ ಅವರು ಪ್ರಥಮವಾಗಿ ಇರುವಂತವರಾಗಿದ್ದಾರೆ. ನಾಲ್ಕನೆಯದಾಗಿ ನಾವು ನೋಡುವಾಗ ದೇವರನ್ನ ಪ್ರಥಮ ಸ್ಥಾನದಲ್ಲಿ ಇಡುವುದು. ದೇವರನ್ನ ಪ್ರಥಮ ಸ್ಥಾನದಲ್ಲಿ ಇಡುವುದೆಂಬುದಾಗಿ ಹೇಳುವಾಗ ಎಲ್ಲದಕ್ಕೂ ದೇವರನ್ನ ಆತುಕೊಂಡು ಜೀವಿಸುವಂಥದ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ ಭೂ ಯಾತ್ರೆಯ ಎಲ್ಲಾ ಚಿಂತೆಯನ್ನ ಯೆಹೋವನಿಗೆ ಒಪ್ಪಿಸಿಬಿಟ್ಟು ನಿಶ್ಚಿಂತನಾಗಿರು. ಈ ಭೂಮಿ ಮೇಲೆ ದೇವರನ್ನ ನಂಬಿರುವಂತ ದೇವರ ಮಕ್ಕಳು ಕ್ರಿಸ್ತನ ಜೊತೆಯಲ್ಲಿ ನಡೆಯುವುದಾದರೆ ಯಾವ ವಿಷಯದಲ್ಲಿಯೂ ಸಹ ಚಿಂತೆ ಮಾಡದೆ, ಯಾವುದೇ ಕೊರತೆ, ಸಮಸ್ಯೆ, ಶೋಧನೆ, ಇಕ್ಕಟ್ಟುಗಳು ಎದುರಾದರೂ ಸಹ ಎಲ್ಲವನ್ನು ದೇವರ ಮೇಲೆ ಹಾಕಿ ನಿಶ್ಚಿಂತೆಯಿಂದ ದೇವರಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಆಶ್ರಯದಲ್ಲಿ ಸುರಕ್ಷಿತವಾಗಿ ಮುಂದಿನ ಹೆಜ್ಜೆಯನ್ನು ಇಡುವಂತ ನಂಬಿಕೆ, ವಿಶ್ವಾಸವನ್ನ ತೋರಿಸುವಂತವರಾಗಿರ್ತಾರೆ. ದೇವ ಭಕ್ತರು ಈ ಭೂಮಿ ಮೇಲೆ ಜೀವವು ಸಮೃದ್ಧಿಯಾಗಿ ಇರುವುದನ್ನ ಅವರ ಜೀವಿತದಲ್ಲಿ ನಮಗೆ ವ್ಯಕ್ತಿಗತವಾಗಿ ಮಾದರಿಯಾಗಿ ತೋರಿಸಿದ್ದಾರೆ. ಎಂತಹ ಕಷ್ಟಗಳೇ ಆಗಲಿ, ಎಂತಹ ನಷ್ಟಗಳೇ ಆಗಲಿ, ಎರೆಗೆ ಬರುವಾಗ, ನಮ್ಮ ಮೇಲೆ ಬೀಳುವಾಗ ಅದಕ್ಕಾಗಿ ನಾವು ಭಯ ಪಡಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ನಮಗೋಸ್ಕರ ಚಿಂತಿಸುವಂತ ನಮ್ಮ ದೇವರು ನಮಗಿದ್ದಾನೆ ಎಂಬತಕ್ಕಂಥ ಭರವಸೆ ನಮಗಿರಬೇಕಾಗಿದೆ. ನಾವು ದೇವರಲ್ಲಿ ನಂಬಿಕೆಯುಳ್ಳವರಾಗಿ, ಭರವಸೆ ಉಳ್ಳವರಾಗಿ ಜೀವಿಸುವಾಗ ನಮಗೆ ಎಂಥ ಶೋಧನೆಗಳು ಎದುರಾಗಿ ಬಂದರೂ ಕರ್ತನು ಕ್ಷಣ ಮಾತ್ರದಲ್ಲಿ ಅವುಗಳಿಂದ ನಮಗೆ ಬಿಡುಗಡೆಯನ್ನು ನೀಡಿ ತನ್ನ ಉಪಶಮನವನ್ನು, ತನ್ನ ಸಂತೈಸುವಿಕೆಯನ್ನು, ತನ್ನ ಸಮಾಧಾನವನ್ನು ದಯಪಾಲಿಸಿ ನಾವು ಚೇತರಿಸಿಕೊಂಡು ಮತ್ತೆ ಆತನಿಗಾಗಿ ಎದ್ದು ನಿಂತು ಆತನನ್ನು ಘನಪಡಿಸುವಂತ ಹೊಸ ಬಲವನ್ನ ನೀಡುವಂತವನಾಗಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲಿಯೂ ದೇವರ ಮೇಲನ ನಂಬಿಕೆಯನ್ನ, ವಿಶ್ವಾಸವನ್ನ ನಾವು ಕಳ್ಕೊಳ್ಳೋದಿಲ್ಲ ಮತ್ತು ದೇವರಿಗೆ ಅಪನಂಬಿಕಸ್ಥರಾಗಿ ಬದುಕುವಂತ ಪ್ರಯತ್ನವನ್ನ ಕಿಂಚಿತ್ತೂ ಕೂಡ ಯೋಚಿಸುವುದಿಲ್ಲ. ಜೀವವು ಸಮೃದ್ಧಿಯಾಗಿ ಜೀವಿಸುವುದಾದರೆ ಎಲ್ಲಾ ಪರಿಸ್ಥಿತಿಯಲ್ಲಿಯೂ ದೇವರನ್ನ ಆತುಕೊಂಡು ಆತನಿಗೆ ಸಾಕ್ಷಿ ಕೊಡುವಂತ ಮಕ್ಕಳು ನಾವಾಗಿರುವಂತವರಾಗಿದ್ದೇವೆ. ಐದನೆಯದಾಗಿ ನಾವು ನೋಡುವಾಗ ಲೋಕದವುಗಳ ಬಗ್ಗೆ ನಿರಾಸಕ್ತಿಯಿಂದ ಇರುವುದು. ಅಂದರೆ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಢಂಬ. ಯಾರಲ್ಲಿ ನಿಜವಾಗಿ ಯೇಸು ಕ್ರಿಸ್ತನ ಜೀವವು ಸಮೃದ್ಧಿಯಾಗಿ ವಾಸಿಸುತ್ತಿರುತ್ತದೆ, ಯಾರ ಜೀವಿತದಲ್ಲಿ ಕ್ರಿಸ್ತನು ನೆಲೆಗೊಂಡಿರುತ್ತಾನೆ, ಯಾರ ಬದುಕಿನಲ್ಲಿ ದೇವರು ಕ್ರಿಸ್ತನ ಮುಖಾಂತರವಾಗಿ ಜೀವಿಸುತ್ತಿರುತ್ತಾನೆ, ಅವರ ಮನಸ್ಸು ನಿರ್ಮಲವಾಗಿರುತ್ತದೆ. ಅವರು ಯಥಾರ್ಥವಾಗಿರುತ್ತಾರೆ. ಅವರ ಆಶೆ, ಆಕಾಂಕ್ಷೆಗಳೆಲ್ಲವೂ ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಡುತ್ತಿರುತ್ತದೆ. ಈ ಭೂಮಿ ಮೇಲೆ ಬೆಳ್ಳಿಯಾಗಲಿ,
ಬಂಗಾರವಾಗಲಿ, ಒಡವೆಯಾಗಲಿ, ವಸ್ತ್ರವಾಗಲಿ, ಬಗೆ ಬಗೆಯಾದಂತ ಊಟವಾಗಲಿ, ಅಥವಾ ಈ ಶರೀರದಲ್ಲಿರುವಂತ ಯಾವುದೇ ರೀತಿಯಂತ ಅಂದ ಚಂದದ ಬಯಕೆಗಳನ್ನಾಗಲಿ ಅಪೇಕ್ಷಿಸದೆ ಸದಾ ಕಾಲ ದೇವರ ಭಯ ಭಕ್ತಿ ಎಂಬ ಉಡುಪನ್ನ ಧರಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದಂತ ಜೀವಿಸಲು ನಿಸ್ವಾರ್ಥವಾದಂತ ಪರಿಶುದ್ಧವಾದಂತ ಜೀವಿತವನ್ನ ಜೀವಿಸಲು ಹಂಬಲಿಸುವಂತದ್ದಾಗಿರ್ತದೆ. ಲೋಕದ ಯಾವುದೇ ರೀತಿಯಾದಂತ ಇತರ ಆಸೆ ಹಾಗೂ ಇತರ ವಿಧವಾದಂತ ಬಯಕೆಗಳಿಗೆ ತಮ್ಮನ್ನು ಒಪ್ಪಿಸಿಕೊಡದೆ ಕ್ರಿಸ್ತನನ್ನ ಮೆಚ್ಚಿಸುವುದಕ್ಕಾಗಿ ದೇವರನ್ನ ಪ್ರೀತಿಸುತ್ತಾ ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನೇ ಆಶಿಸುತ್ತಾ ದೇವರ ಪರಿಶುದ್ಧವಾದ ಭಯದಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರಾಗಿರ್ತಾರೆ. ಜೀವವು, ಯೇಸು ಕ್ರಿಸ್ತನ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತಿರುವುದಾದರೆ ನಮ್ಮಲ್ಲಿ ಇಂತಹದೊಂದು ಬದಲಾವಣೆಯ ಜೀವಿತ, ಬದಲಾದ ಜೀವಿತ, ಪರಿವರ್ತಿತ ಜೀವಿತ ದಿನಾಲು ನಮ್ಮ ಜೊತೆಯಲ್ಲಿ ಪ್ರವರ್ತಿಸುತ್ತಿರುವಂತದ್ದಾಗಿರ್ತದೆ. ಆರನೆಯದಾಗಿ ನಾವು ನೋಡುವಾಗ ದೇವರ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳಲು ನೆಪವನ್ನ ಹುಡುಕುವುದಿಲ್ಲ. ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ, ದೇವರ ಯೋಜನೆಯಿಂದ ಅಗಲಿ ಹೋಗುವುದಕ್ಕೆ ಪ್ರಯತ್ನ ಮಾಡುವುದಿಲ್ಲ. ದೇವರಿಗಾಗಿ ಎಂಥ ಪರಿಸ್ಥಿತಿಯಲ್ಲಿಯೂ ಎಂಥ ಸಮಯದಲ್ಲಿಯೂ ಆತನ ಚಿತ್ತಕ್ಕೆ ಹೆಗಲು ಕೊಡೋದಕ್ಕೆ ನಾವು ಧೈರ್ಯವಾಗಿರ್ತೇವೆ. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ, ಎಲ್ಲ ಸಮಯದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ಹೆದರಿ ಹೇಡಿಗಳಾಗೋದಿಲ್ಲ. ಬದಲಾಗಿ ಅದನ್ನ ಸ್ವಇಚ್ಛೆಯಿಂದ ಅಂಗೀಕಾರ ಮಾಡಿಕೊಳ್ತೇವೆ. ತಪ್ಪಿಸಿಕೊಳ್ಳಲು ಪ್ರಯತ್ನಗಳನ್ನಾಗಲಿ ನೆಪವನ್ನಾಗಲಿ ಮಾಡುವುದಿಲ್ಲ. ಯೋನನ ಹಾಗೆ ತಪ್ಪಿಸಿಕೊಳ್ಳುವಂತ ಆಲೋಚನೆಯೂ ಕೂಡ ಹುಟ್ಟುವುದಿಲ್ಲ. ಎಂಥ ಪರಿಸ್ಥಿತಿ ಬಂದರೂ ಸಹ ಕ್ರಿಸ್ತನಿಗೆ ಸಾಕ್ಷಿ ಕೊಡುವುದಕ್ಕಾಗಿ ಧೈರ್ಯವಾಗಿ ನಿಂತುಕೊಳ್ಳುವಂತವರಾಗಿದ್ದೇವೆ. ಏಳನೆಯದಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗಿರ್ತಕ್ಕಂಥದ್ದು. ದೇವರು ಯಾವ ಕೆಲಸವನ್ನ ಕೊಟ್ಟರು ಅದರಲ್ಲಿ ನಾವು ಆಸಕ್ತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು. ದೇವರು ಯಾವ ವಿಷಯದಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಲು ನಮ್ಮನ್ನ ಒಪ್ಪಿಸುತ್ತಾನೋ ಅದಕ್ಕೆ ವಿಧೇಯರಾಗುವುದು. ಅನೇಕ ಸಾರಿ ದೇವರು ನಮ್ಮನ್ನ ನಮ್ಮ ವೈರಿಗಳ ಮುಂದೆ ನಮ್ಮ ಜೊತೆಯಲ್ಲಿ ಇರುವುದಕ್ಕೆ ಬಿಡುವಂತವನಾಗಿದ್ದಾನೆ. ನಾವು ನಮ್ಮ ವೈರಿಗಳನ್ನು ಸಹ ಪ್ರೀತಿಸಬೇಕಾಗುವಂತ ಪ್ರಸಂಗಗಳು ಎದುರಾಗ್ತವೆ. ಅಂತ ಸಮಯದಲ್ಲಿ ದೇವರ ನಿಜವಾದಂತ ಪ್ರೀತಿಯ ಗುಣವನ್ನ ನಾವು ಎತ್ತಿ ಹಿಡಿಯಬೇಕಾಗಿದೆ. ಅನೇಕ ಸಾರಿ ಕೆಲವೊಂದು ವಿಷಯಗಳನ್ನ, ನಮಗೆ ಮೆಚ್ಚುಗೆಯಾದ ವಿಷಯಗಳನ್ನ ದೇವರ ಚಿತ್ತವೆಂದು ಸ್ವೀಕರಿಸಿಕೊಂಡು ಸಂತೋಷದಿಂದ ಅದನ್ನ ಮಾಡುತ್ತೇವೆ. ಆದರೆ ನಮಗೆ ಇಷ್ಟವಿಲ್ಲದಂತ ಕಾರ್ಯಗಳು ದೇವರ ಯೋಜನೆಯಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಮೇಲೆ ಬೀಳುವಾಗ ಅದನ್ನು ನಾವು ಭಾರವೆಂಬುದಾಗಿ ತಿಳಿದುಕೊಳ್ಳುತ್ತೇವೆ ಮತ್ತು ಅದನ್ನ ತಿರಸ್ಕರಿಸುತ್ತೇವೆ, ನಿರಾಕರಿಸುತ್ತೇವೆ. ಅಂತಹ ಜೀವಿತದಲ್ಲಿ ಕ್ರಿಸ್ತನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಮತ್ತು ಕ್ರಿಸ್ತನ ಜೀವವು ಸಮೃದ್ಧಿಯಾಗಿ ವಾಸಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತಿರುವುದಾದರೆ, ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಿರುವುದೇ ಆದರೆ, ಕ್ರಿಸ್ತನು ವೈರಿಗಳಾದ ನಮ್ಮನ್ನು ಪ್ರೀತಿಸಿದಂತೆ ನಾವು ಸಹ ಈ ಭೂಮಿ ಮೇಲೆ ನಮ್ಮ ವೈರಿಗಳನ್ನು ಸಹ ಪ್ರೀತಿಸುವಂತವರಾಗಿರ್ತೇವೆ. ಯಾವುದೇ ವಿಷಯದಲ್ಲಿ ನಮಗಿಷ್ಟವಿಲ್ಲದಂತ ಕಾರ್ಯಗಳು ನಮಗೆ ಎದುರಾಗಿ ಬರುವಾಗ ಅವುಗಳನ್ನ ನಾವು ಸಂತೋಷಕರವಾಗಿ ಸ್ವೀಕರಿಸುತ್ತೇವೆ. ಕಷ್ಟಗಳು, ಸಂಕಟಗಳು, ಪರಿಸ್ಥಿತಿಗಳು ನಾವು ಎದುರಿಸಲಿಕ್ಕಾಗದೆ ಹೋದಂತ ಪರಿಸ್ಥಿತಿಯಲ್ಲಿ ತಾಳಿಕೊಳ್ಳಲಾರದಂತ ಇಕ್ಕಟ್ಟುಗಳು ನಮ್ಮ ಮೇಲೆ ಬಂದಾಗ ಅವುಗಳನ್ನ ಸಂತೋಷದಿಂದ ಸ್ವೀಕರಿಸಿಕೊಳ್ತೇವೆ ಮತ್ತು ಅವುಗಳನ್ನ ಸಹಿಸಿಕೊಳ್ತೇವೆ. ನಮಗಾದಂತ ಪರಿಸ್ಥಿತಿಗೆ ದೇವರನ್ನ ದೂರುವುದಿಲ್ಲ, ಬದಲಾಗಿ ದೇವರ ಮಹಿಮೆಗಾಗಿ ನಮ್ಮಲ್ಲಿ ಈ ಕಾರ್ಯಗಳು ನಡೆಯುತ್ತಾ ಇವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದೇವೆ. ನಮಗೆ ಒದಗಿ ಬರುವಂತ ನೋವುಗಳು, ಕಷ್ಟಗಳು, ಹಿಂಸೆಗಳು, ಅವಮಾನಗಳು, ನಿಂದೆಗಳು ಕ್ರಿಸ್ತನನ್ನ ಮಹಿಮೆ ಪಡಿಸುತ್ತಾ
ಆತನಿಗೆ ಘನತೆಯನ್ನ ಉಂಟು ಮಾಡುತ್ತಾ ಇರುತ್ತದೆ ಎಂಬುದನ್ನ ನಾವು ಬಲ್ಲವರಾಗಿರುತ್ತೇವೆ. ಆದುದರಿಂದ ಇಂತಹ ಸಂಗತಿಗಳು ನಡೆಯುವಾಗ ನಾವು ಸಂತೋಷ ಪಡುವಂತವರಾಗಿರ್ತೇವೆ. ಅದನ್ನು ತಾನು ಯೇಸು ಸ್ವಾಮಿ ಹೇಳಿದನು, ನನ್ನ ನಿಮಿತ್ತ ನಿಮ್ಮನ್ನು ಹಿಂಸಿಸಿದರೆ, ನಿಮ್ಮನ್ನ ಕಷ್ಟಗಳು, ಸಂಕಟಗಳು, ಶೋಧನೆಗಳು ಎದುರಾಗಿ ನಿಮಗೆ ಬರುವುದಾದರೆ, ಈ ಲೋಕದ ಜನರು ನಿಮ್ಮನ್ನ ದ್ವೇಷಿಸುವುದಾದರೆ ನೀವು ಸಂತೋಷ ಪಡಿರಿ, ಉಲ್ಲಾಸಿಸಿರಿ ಎಂಬುದಾಗಿ. ಜೀವವು ಸಮೃದ್ಧಿಯಾಗಿರುವಂತ ಜೀವಿತದಲ್ಲಿ, ಯೇಸು ಕ್ರಿಸ್ತನು ನೆಲೆಗೊಂಡಂತ ಜೀವಿತದಲ್ಲಿ ಇಂಥ ಭಾವನೆಗಳು ಅಂತ ಸಮಯದಲ್ಲಿ ತುಂಬಿಕೊಳ್ಳುವಂತವುಗಳಾಗ್ತವೆ ಮತ್ತು ವ್ಯಕ್ತವಾಗುವಂತವುಗಳಾಗ್ತವೆ, ನಮ್ಮನ್ನ ಬಲಪಡಿಸುವಂತವುಗಳಾಗ್ತವೆ. ಹಾಗಾದಾಗ ಮಾತ್ರ ನಮ್ಮಲ್ಲಿ ಯೇಸು ಕ್ರಿಸ್ತನ ಜೀವವು ಸಮೃದ್ಧಿಯಾಗಿ ನೆಲೆಗೊಂಡಿರುವಂತದ್ದಾಗಿರ್ತದೆ. 8ನೇದಾಗಿ ನಾವು ನೋಡುವಾಗ ದೇವರ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿರ್ತಕ್ಕಂಥದ್ದು. ಅನೇಕರು ಎಲ್ಲವನ್ನ ಸಂತೋಷವಾಗಿ ಮಾಡ್ತಾರೆ, ಆದರೆ ವೈಯಕ್ತಿಕವಾಗಿ ದೇವರ ವಿಷಯವಾದಂತ ಸಾಕ್ಷಿ ಹೇಳುವುದನ್ನ, ದೇವರ ಸುವಾರ್ತೆ ಸಾರುವುದನ್ನ, ಇತರರಿಗೆ ಯೇಸು ಕ್ರಿಸ್ತರ ಹೆಸರನ್ನ ಪರಿಚಯ ಮಾಡಿಕೊಡುವಂತ ಯಾವ ಗೊಡವೆಗೂ ಹೋಗುವುದಿಲ್ಲ. ದಿನಾಲು ಬಸ್ ಹತ್ತುತ್ತಾರೆ, ಬಸ್ ಹಿಡಿತಾರೆ, ದಿನಾಲು ಕೆಲಸಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ, ದಿನಾಲು ತಮ್ಮ ಎಲ್ಲಾ ರೀತಿಯಂತ ಜವಾಬ್ದಾರಿಕೆಗಳಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಎಲ್ಲಾ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಆದ್ರೆ ಒಂದು ಮಾತನ್ನಾದ್ರೂ ತನ್ನ ನೆರೆಯವರಿಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ, ತನ್ನ ರಕ್ಷಕನ ವಿಷಯದಲ್ಲಿ, ತನ್ನನ್ನ ಕಾಪಾಡುತ್ತಿರುವಂತ, ತನ್ನನ್ನು ಜೋಪಾನ ಮಾಡುತ್ತಿರುವಂತ, ತನ್ನನ್ನು ಪ್ರೀತಿಸುತ್ತಿರುವಂತ, ತನ್ನೊಳಗೆ ನೆಲೆಸಿರುವಂತ ತನ್ನ ರಕ್ಷಕನ ವಿಷಯದಲ್ಲಿ ಒಂದು ದಿನ ಒಂದು ವಿಷಯವನ್ನಾದರೂ ಮಾತಾಡುವುದಕ್ಕೆ ಇಷ್ಟಪಡುವುದಿಲ್ಲ, ಅದರ ಗೊಡವೆಗೆ ಹೋಗುವುದಿಲ್ಲ. ಆದರೆ ದೇವರನ್ನ ಪ್ರೀತಿಸುತ್ತಿರುತ್ತೇವೆ ಎಂಬುದಾಗಿ ಭಾವಿಸಿಕೊಂಡವರಾಗಿರ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಮೇಲೆ ಇಟ್ಟಿರುವಂತ ಭಾರ, ಅನ್ಯ ಜನರಾದ ಬೇರೆಯವರನ್ನ ನಾವು ಪ್ರೀತಿಸಿ ರಕ್ಷಕನ ಬಳಿಗೆ ಕರೆಕೊಂಡು ಬರುವಂತ ಹಂಗು ನಮ್ಮದು ಎಂಬುದಾಗಿ ನಾವು ಹಾಡ್ತೇವೆ, ಮಾಡ್ತು ಬಿಡ್ತೇವೆ. ಆದ್ರೆ ದಿನನಿತ್ಯದ ಜೀವಿತದಲ್ಲಿ ಪಾಪದ ಬಂಧನದಲ್ಲಿ ಸಿಕ್ಕಿ ನಾಶವಾಗುತ್ತಿರುವ ಕೋಟಿ ಕೋಟಿ ಜನರು ನಮ್ಮೆದುರಿಗೆ ದಾಟಿದರು. ಅವರಿಗಾಗಿ ಕಿಂಚಿತ್ತೂ ನಮಗೆ ದುಃಖವಿರುವುದಿಲ್ಲ, ನೋವಿರುವುದಿಲ್ಲ, ಸಂಕಟವಿರುವುದಿಲ್ಲ. ಅವರ ನಾಶನಕ್ಕೆ ಅವರನ್ನು ಒಪ್ಪಿಸಿ ಬಿಡುತ್ತೇವೆ. ಆದರೆ ಅವರ ಉದ್ಧಾರಕ್ಕಾಗಿ ನಮ್ಮನ್ನು ಇಟ್ಟಿದ್ದಾನೆ. ಆತನ ಜೀವವು ನಮ್ಮಲ್ಲಿದೆ. ನಮ್ಮಲ್ಲಿರುವಂತ ಆ ಜೀವವು ಇತರರನ್ನು ಸಹ ಅಂತ ಪಾಪದ ಸಂಬಳ ಮರಣದಿಂದ ಬಿಡುಗಡೆ ಮಾಡಿ ನಮ್ಮಂತೆಯೇ ನಿತ್ಯ ಜೀವವನ್ನು ಹೊಂದಲು ಸಾಧ್ಯವಾಗುವಂತದ್ದಾಗಿದೆ. ಆ ಜೀವ ಯೇಸು ಕ್ರಿಸ್ತನೇ. ಆತನ ವಿಚಾರವಾಗಿ ಇತರರಿಗೂ ತಿಳಿಸುವಂತ ಆ ಒಂದು ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ ಎಂಬುದಾಗಿ ಯಾರು ಅರಿತು ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಹಗಲು ಎರಳು ಅಂತ ಒಂದು ವಿಷಯದಲ್ಲಿ ಆಸಕ್ತಿ ತೋರುವವರಾಗಿ ಕುಳಿತಾಗ, ನಿಂತಾಗ, ಎದುರಿಗೆ ಬಂದಾಗ, ಯಾರನ್ನೇ ಆಗಲಿ ದೇವರ ವಿಷಯದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂತ ಸೇವೆಯಲ್ಲಿ ಆಸಕ್ತಿಯುಳ್ಳವರಾಗಿರ್ತಾರೋ ಅಂತವರ ಜೀವಿತದಲ್ಲಿ ಮಾತ್ರ ಯೇಸು ಕ್ರಿಸ್ತನು ನೆಲೆಗೊಂಡಿರ್ತಾನೆ ಮತ್ತು ಆತನ ಜೀವವು ಸಮೃದ್ಧಿಯಾಗಿ ವಾಸಿಸುವಂತದ್ದಾಗಿರ್ತದೆ. ಅದನ್ನೇ ತಾನೇ ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸಿಗಳಾಗಿ ಬದುಕುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತನು ಮಾಡಬೇಕಾಗಿದೆ. 9ನೇದಾಗಿ ನಾವು ನೋಡ್ತೇವೆ, ನಿಸ್ವಾರ್ಥಿಗಳಾಗಿರ್ತೇವೆ. ನಾವು ಸ್ವಾರ್ಥಕ್ಕಾಗಿ ಬದುಕುವುದಿಲ್ಲ, ಬದಲಾಗಿ ಇತರರ ಸುಖಕ್ಕಾಗಿ, ಇತರರ ಹಿತಕ್ಕಾಗಿ ನಾವು ಹಂಬಲಿಸುತ್ತಿರ್ತೇವೆ. ನಮ್ಗಿರ್ಲಿ, ಇಲ್ಲದೆ ಇರಲಿ, ನಮ್ಮ ಕೊರತೆಗಳು ಏನೇ ಇರಲಿ, ಇತರರು ಕಷ್ಟ ಪಡುವುದನ್ನ ನೋಡುವಾಗ ಕೈ ಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಇತರರು ಸಮಸ್ಯೆಗಳಿಗೆ ಸಿಕ್ಕಿಕೊಂಡಾಗ ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಇತರರ ಸಮಸ್ಯೆಗಳನ್ನ ನಮ್ಮ ತಲೆ ಮೇಲೆ ಹಾಕೊಂಡು ನಮಗೆ ಬಂದಿರುವಂತ ಸಮಸ್ಯೆಗಳೆಂಬುದಾಗಿ ಭಾವಿಸಿಕೊಂಡು ಅವರ ಎಲ್ಲ ಕಷ್ಟಗಳಲ್ಲಿ, ದುಃಖಗಳಲ್ಲಿ ಭಾಗಿಗಳಾಗುವಂತ ಪ್ರಯತ್ನವನ್ನ ಮಾಡ್ತೇವೆ. ಇದನ್ನ ಅನೇಕರಲ್ಲಿ ನಾವು ನೋಡಬಹುದು. ಅಂತ ಗುಣ ಶ್ರೇಷ್ಠವಾದದ್ದು, ವಿಶೇಷವಾದದ್ದು. ಇದನ್ನ ತಾನೇ ದೇವರು ಎದುರು ನೋಡುವಂತವನಾಗಿದ್ದಾನೆ. ನೀವು ಈ ಭೂಮಿ ಮೇಲೆ ಒಂದು ತಂಬಿಗೆ ತಣ್ಣೀರನ್ನ ಯಾರಿಗಾದ್ರೂ ಕೊಟ್ರೆ ಅದನ್ನ ನನಗೆ ಕೊಟ್ಟ ಹಾಗೆ ಆಯಿತು ಎಂಬುದಾಗಿ ಹೇಳ್ತಾನೆ. ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಹ ದೇವರು ನಮಗೆ ಉಪಕಾರವನ್ನ ಮಾಡುವಂತವನಾಗಿದ್ದಾನೆ. ನಮಗೆ ದೇವರು ಎಲ್ಲವನ್ನ ಕೊಟ್ಟಿರುವಾಗ ನಾವು ಇತರರಿಗೂ ಸಹ ಸೇವೆ ಮಾಡುವಂತ ಹಂಗಿನಲ್ಲಿದ್ದೇವೆ.
ಇತರರ ಕೊರತೆಗಳನ್ನ ನಾವು ನೀಗಿಸಬೇಕಾಗಿದೆ ಮತ್ತು ಸ್ವಾರ್ಥಕ್ಕಾಗಿ ಇತರರಿಂದ ಕಸುಕೊಳ್ಳದೆ, ಲಾಭಕ್ಕಾಗಿ ಇತರರ ಜೊತೆಯಲ್ಲಿ ಜೀವಿಸದೆ, ನಾವು ಯಾವಾಗಲೂ ನಮ್ಮಿಂದ ಇತರಿಗೆ ಸುಖವೂ ಹಿತವೂ ಉಂಟಾಗುವಂತೆ ನಮಗಿರುವಂತಹ ಲಾಭವಾದವುಗಳನ್ನೆಲ್ಲ ನಷ್ಟಪಡಿಸಿಕೊಂಡು ಇತರರ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ ನಾವು ಜೀವಿಸ್ತೇವೆ, ಕೆಲಸ ಮಾಡ್ತೇವೆ. ಕ್ರಿಸ್ತನ ಜೀವವು ಸಮೃದ್ಧಿಯಾಗಿ ನಮ್ಮಲ್ಲಿ ಇರುವುದಾದರೆ ಇಂಥ ಒಂದು ಅಮೂಲ್ಯವಾದಂಥ ಗುಣ ನಮಗರಿವಿಲ್ಲದೆ ನಮ್ಮಲ್ಲಿ ಕಾರ್ಯ ಮಾಡ್ತಿರ್ತಕ್ಕಂಥದ್ದಾಗಿರ್ತದೆ. 10ನೇ ವಿಷಯದಲ್ಲಿ ನಾವು ನೋಡುವಾಗ ದೇವರ ಕಾಪಾಡುವಿಕೆಯ ಬಗ್ಗೆ ಸಂಶಯ ಪಡುವುದಿಲ್ಲ. ನಾವು ಯಾವತ್ತೂ ಕೂಡ ದೇವರ ಮೇಲೆ ಸಂಶಯ ಪಡುವವರಾಗಿರುವುದಿಲ್ಲ. ದೇವರ ನಡೆಸುವಿಕೆಯಲ್ಲಿ ನಂಬಿಗಸ್ತರಾಗಿ ಎಲ್ಲಾ ವಿಷಯಗಳಲ್ಲಿ ಆತನನ್ನು ಆತುಕೊಂಡು ಆತನಿಗೆ ನಮ್ಮೆಲ್ಲಾ ಚಿಂತಾಭಾರವನ್ನು ಒಪ್ಪಿಸಿ ನಿಸ್ಸಂದೇಹವಾಗಿ ಎಲ್ಲ ಕೆಲಸವನ್ನ ಮಾಡುವಂತವರಾಗಿರ್ತೇವೆ. ಅಕ್ಕಪಕ್ಕದಲ್ಲಿ ಏನೇ ನಡೀಲಿ, ನಮ್ಮ ಎದುರುಗಡೆ ಏನೇ ನಡೀಲಿ, ನಮ್ಮ ಜೊತೆಗೆ ದೇವರು ಇದ್ದಾನೆ ಅಂತಕ್ಕಂಥ ಭರವಸೆ ನಮ್ಗಿರ್ತದೆ. ನಾವು ಹೆದರೋದಿಲ್ಲ, ಭಯ ಪಡೋದಿಲ್ಲ, ಬದಲಾಗಿ ಧೈರ್ಯದಿಂದ ಮುಂದೆ ಹೋಗ್ತೇವೆ. ಎಂಥ ಪರಿಸ್ಥಿತಿಗಳಾದರೂ ಎದುರಿಸ್ತೇವೆ, ಭೇದಿಸ್ತೇವೆ, ದೇವರ ಘನತೆಗಾಗಿ ಎದೆಗೊಟ್ಟು ನಿಲ್ತೇವೆ. ಅದನ್ನೇ ತಾನೇ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಮಾಡಿದ್ರು. ಪರಿಸ್ಥಿತಿಗಳಿಗೆ ಹೆದರ್ಲಿಲ್ಲ, ದೇವರ ಮೇಲೆ ಸಂಶಯ ಪಡಲಿಲ್ಲ. ಎಂತ ಒತ್ತಾಯಗಳು ಬಂದರೂ ಸಹ ದೇವರನ್ನ ಅವರು ಯಾವತ್ತೂ ಕೂಡ ಪ್ರಶ್ನೆ ಮಾಡಲಿಲ್ಲ, ಬದಲಾಗಿ ನೇರವಾಗಿ ಅದನ್ನ ಎದುರಿಸಿದ್ರು. ಕಾರಣ ಅವರಿಗೆ ದೇವರ ಮೇಲೆ ಕಿಂಚಿತ್ತಾದರೂ ಸಂದೇಹವಿರಲಿಲ್ಲ, ಸಂಶಯ ಪಡಲಿಲ್ಲ. ತಮ್ಮನ್ನು ಕಾಪಾಡುವಂತ ದೇವರು ನಂಬಿಗಸ್ತನು ಎಂಬುದನ್ನ ಅವರು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ರು, ಸ್ಥಿರಚಿತ್ತದಿಂದ ನಂಬಿದರು. ಅದಕ್ಕಾಗಿ ಅವರು ಸಾಕ್ಷಿಗಳಾಗಿ ನಿಂತರು. ಜೀವವು ಸಮೃದ್ಧಿಯಾಗಿ ನಮ್ಮಲ್ಲಿ ಇರುವುದಾದರೆ, ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿದ್ದರೆ ಅಂತ ಒಂದು ಜೀವಿತ ನಮ್ಮದಾಗಿರುವಂತದ್ದಾಗಿದೆ. 11ನೇ ವಿಷಯ, ಕೊಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರ್ತೇವೆ. ಯಾವುದೇ ವಿಷಯದಲ್ಲಿ ದೇವರಿಗಾಗಿ, ದೇವರ ಸೇವೆಗಾಗಿ ಕೊಡಬೇಕಾಗಿ ಬಂದಾಗ ನಾವು ಹಿಂದು ಮುಂದು ನೋಡುವುದಿಲ್ಲ. ಅದಕ್ಕಾಗಿ ಕೂಡಿಟ್ಟಿರ್ತೇವೆ, ಅದಕ್ಕಾಗಿ ಕೂಡಿಸಿಡ್ತೇವೆ. ನಮ್ಮ ಕೊರತೆಯಲ್ಲಿಯೂ ದೇವರಿಗೆ ಕೂಡಿಡುವುದನ್ನ, ದೇವರಿಗೆ ಕೊಡಬೇಕಾದದ್ದನ್ನ ಗಮನದಲ್ಲಿಟ್ಟುಕೊಂಡು ಅದನ್ನ ಪ್ರತ್ಯೇಕವಾಗಿಟ್ಟು ಕಾಣಿಕೆ, ದಶಮಾಂಶಗಳನ್ನ ದೇವರ ಸನ್ನಿಧಾನಕ್ಕೆ ತರುವುದರಲ್ಲಿ ಸಂತೋಷ ಪಡ್ತೇವೆ. ಪ್ರತಿ ವಾರ ದೇವರ ಆಲಯಕ್ಕೆ ಬರುವಾಗ ನಮ್ಮ ಜೊತೆಯಲ್ಲಿ ದೇವರಿಗೆ ಕೊಡಬೇಕಾದದನ್ನ ಸಮೃದ್ಧಿಯಾಗಿ ತಂದು ಕೊಡುವುದರಲ್ಲಿ ನಮ್ಮ ಹೃದಯ ಸಂತೋಷಿಸ್ತದೆ, ಉಲ್ಲಾಸಿಸ್ತದೆ, ಹರ್ಷಿಸ್ತದೆ. ನಮ್ಮ ಕುಟುಂಬದಲ್ಲಿ ನಾವೇ ಆಗಲಿ, ನಮ್ಮ ಮಕ್ಕಳೇ ಆಗಲಿ, ದೇವರಿಗೆ ಕೊಡಬೇಕಾದದ್ರ ಬಗ್ಗೆ ನಾವು ಕಾಳಜಿ ವಹಿಸಿ, ಎಚ್ಚರ ವಹಿಸಿ, ಅವುಗಳನ್ನ ಕೇಳಿ ಬೇಡಿ ಅದನ್ನ ಪಡ್ಕೊಂಡು ಅದನ್ನ ಕಟ್ಟಿ ತಂದು ದೇವರ ಸನ್ನಿಧಾನದಲ್ಲಿ ಆತನಿಗೆ ಒಪ್ಪಿಸಿಕೊಡುವಾಗ ನಮ್ಮ ಹೃದಯವು ಸಂತೃಪ್ತಿಯಿಂದ, ಸಂತೋಷದಿಂದ ಆತನ ಆನಂದನ ಅನುಭವಿಸುವಂತದ್ದಾಗಿರ್ತದೆ. ಅದು ತಾನೇ ದೇವರ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುವುದರ ಸಂಕೇತವಾಗಿದೆ ಮತ್ತು ಸಾಕ್ಷಿಯಾಗಿರುವಂತದ್ದಾಗಿದೆ. 12ನೇದಾಗಿ ನಾವು ನೋಡುವಾಗ ನಮಗಿರುವುದರಲ್ಲಿ ತೃಪ್ತಿಯಿಂದ ಇರುತ್ತೇವೆ. ಪ್ರಿಯರೇ, ಇತರರ ಬಗ್ಗೆ ನಾವು ಯಾವತ್ತೂ ಚಿಂತಿಸದೆ, ಇತರರ ಸುಖಗಳನ್ನ ಬಯಸದೆ, ಈ ಲೋಕದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂಥ ಬಯಕೆಗಳಲ್ಲಿ ನಾವು ಅತೃಪ್ತರಾಗಿ ಜೀವಿಸದೆ, ದೇವರು ನಮಗೆ ಕೊಟ್ಟದರಲ್ಲಿ ನಾವು ಸಂತೃಪ್ತಿಯಾಗಿ ಜೀವಿಸುವಂತವರಾಗಿರ್ತೇವೆ. ನಾವು ಬಡವರಾಗಲಿ, ಬಲ್ಲಿದರಾಗಿರಲಿ, ಇರಲಿ ಇರದೇ ಇರಲಿ, ಯಾವತ್ತೂ ಕೂಡ ದೇವರು ನಮ್ಮನ್ನ ಇಟ್ಟ ಸ್ಥಿತಿಯಲ್ಲಿ ಆತನನ್ನ ಸ್ತುತಿಸುತ್ತಾ, ಕೊಂಡಾಡುತ್ತಾ, ಆತನು ಮಾಡದ ಉಪಕಾರಗಳಿಗೆ ಮನಃಪೂರ್ವಕವಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಜೀವಿಸುತ್ತಿರುತ್ತೇವೆ. ಇತರರ ಆಸ್ತಿ, ಇತರರ ಯಾವುದೇ ವಸ್ತು, ಇತರರ ಯಾವುದೇ ರೀತಿಯಾದಂತ ವ್ಯವಸ್ಥೆಗಳ ಮೇಲೆ ನಾವು ನೋಡಿ ಹೊಟ್ಟೆ ಕಚ್ಚಿಕೊಳ್ಳುವುದಿಲ್ಲ, ದೇಶ ಮಾಡುವುದಿಲ್ಲ, ಅಥವಾ ಇನ್ಯಾವುದೇ ರೀತಿಯಾದಂತ ಅವುಗಳಿಗಾಗಿ ಆಸೆ ಪಟ್ಟು ಪಾಪದ ಕಾರ್ಯಗಳಿಗೆ ನಾವು ಕೈ ಹಾಕುವುದಿಲ್ಲ. ಯಾಕಂತಂದ್ರೆ ನಮಗಿರುವಂತದ್ರಲ್ಲಿ ನಾವು ತೃಪ್ತಿಯಾಗಿರ್ತೇವೆ. ನಾವು ಉಪವಾಸವಿದ್ರು, ವನವಾಸವಿದ್ರು,
ಪೌಲನ ಹಾಗೆ ದೇವರನ್ನ ಘನಪಡಿಸುತ್ತಾ ದೇವರ ಸನ್ನಿಧಾನದಲ್ಲಿ ಮೆಚ್ಚುಗೆಯಾಗಿರುವಲು ಕಲಿತುಕೊಂಡವರಾಗಿರ್ತೇವೆ. ನಮಗಿರುವಂಥದ್ದು ನಮಗೆ ಸಾಕು. ಆ ತೃಪ್ತಿ, ಅಸಮಾಧಾನ ನಮ್ಮ ಹೃದಯವನ್ನ ಆಳ್ತಿರ್ತದೆ. ಯಾವುದೇ ಕಾರಣ ಇನ್ಯಾವುದೇ ರೀತಿಯಾದಂತಹ ಪಾಪದ ಕಾರ್ಯಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವುದಿಲ್ಲ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮಲ್ಲಿ ವಾಸಿಸುವುದಕ್ಕೂ ನಮ್ಮಲ್ಲಿ ಜೀವಿಸುವುದಕ್ಕೂ ಆತನು ಇಚ್ಛೆಯುಳ್ಳವನಾಗಿದ್ದಾನೆ, ಇಷ್ಟಪಡುವಂತನಾಗಿದ್ದಾನೆ. ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂದು ಆತನು ಬಂದನು. ಒಂದು ವೇಳೆ ಆ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತಿರುವುದಾದರೆ ಈ 12 ಗುಣಗಳು ನಮ್ಮಲ್ಲಿ ಇರಬೇಕಾಗಿದೆ. ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನದಲ್ಲಿ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದೇ. ಕ್ರಿಸ್ತನು ನಮ್ಮಲ್ಲಿ ಜೀವಿಸುವಂತವನಾಗಿದ್ದಾನೆ. ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಿರುವುದಾದರೆ ಈ 12 ವಿಷಯಗಳು ನಮ್ಮ ಜೀವಿತದಲ್ಲಿ ಜೀವಿತವಾಗಿರುವಂತದ್ದಾಗಿರ್ತದೆ. ಒಂದು ವೇಳೆ ಈ 12 ವಿಷಯವಾದಂತ ಕ್ರಿಯೆಗಳು ನಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ಹೇಳುವಾಗ ನಮ್ಮ ನಂಬಿಕೆಯು ಸತ್ತದಾಗಿರುತ್ತದೆ ಮತ್ತು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುವುದಿಲ್ಲ. ಆದರೆ ಕ್ರಿಸ್ತನನ್ನ ಪ್ರೀತಿಸುವಂತ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಕ್ರಿಸ್ತನು ನೆಲೆಗೊಂಡು ಆತನ ಜೀವವು ಸಮೃದ್ಧಿಯಾಗಿ ವಾಸಿಸಬೇಕಾದರೆ ಈ 12 ಸೂತ್ರಗಳು, ಈ 12 ಅಂಶಗಳು ನಮ್ಮ ಜೀವಿತವನ್ನ ತುಂಬಿಕೊಂಡಿರಬೇಕಾಗಿರ್ತದೆ. ಹಾಗಾದಾಗ ಮಾತ್ರ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರ್ತೇವೆ. ಕ್ರಿಸ್ತನ ಜೀವವು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸುತ್ತದೆ. ಆತನನ್ನ ನಂಬಿರುವುದರಿಂದ ಆತನಿಂದ ಸಿಗುವಂತ ನಿತ್ಯ ಜೀವವನ್ನ ನಾವು ಹೊಂದಿಕೊಳ್ಳಲು ಸಾಧ್ಯವಾಗುವಂತದ್ದಾಗಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆತನು ಬರುವಾಗ ಆ ನಿತ್ಯ ಜೀವದಲ್ಲಿ ಸೇರುವ ಹಾಗೆ ಈ 12 ಅತಿಶಯವಾದಂತ ಗುಣಾತಿಶಯಗಳು ನಮ್ಮ ಹೃದಯದಲ್ಲಿ ತುಂಬಿಕೊಂಡು ಕರ್ತನನ್ನ ಘನಪಡಿಸಿ ಮಹಿಮೆ ಪಡಿಸಿ ಆತನ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ನೀವು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಇಲ್ಲವಾದ್ರೆ ನಾವು ನಮಗಿರುವಂತ ಪ್ರಾರ್ಥನೆ ವಿಜ್ಞಾಪನೆಗಳ ಬಗ್ಗೆ ಪ್ರಾರ್ಥನೆ ಮಾಡೋಣ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಇವತ್ತು ಹಿರಿಯರಾದಂತ ಯಶವಂತ ಅಂಬೋರ್ ಸರ್ ಅವರು ಇದ್ದೀರಾ? ಓಕೆ, ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಡ್ತೇನೆ. ಕೆಲವೊಂದು ಪ್ರಾರ್ಥನೆ ವಿಜ್ಞಾಪನೆಗಳಿವೆ, ಅವುಗಳನ್ನ ನೀವು ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. ಇವುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಡ್ತೇನೆ. ಸೊ ಮೊದಲನೇದಾಗಿ ಆಶಾ ವೆಂಕಟೇಶ್, ನಾಗರಾಜು, ಲಕ್ಷ್ಮಮ್ಮ, ಗಾಯತ್ರಿ, ಮೇಘನಾ, ರೂತ್, ಡೇವಿಡ್, ಪದ್ಮಾವತಿ, ರತ್ನಮ್ಮ, ಮೋಹನ್, ಆನಂದಪ್ಪ, ವಣ್ಣೂರಪ್ಪ, ಇವರುಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಕರ್ತನೆ, ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮೆಲ್ಲರನ್ನು ಪಾರು ಮಾಡಿ ಸ್ವಾಮಿ, ತಿರುಗಾ ಈ ಸುಂದರವಾದಂತಹ ಸಬ್ಬತ್ ದಿನವನ್ನ
ಈ ವರ್ಷದ 2ನೇ ಸಬ್ಬತ್ತನ್ನ ನೋಡುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಯೇಸುವೆ. ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ 2 3 ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂದು ಹೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಎಂದು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗ ನೀನು ನಮಗೆ ಸಹಾಯ ಮಾಡು. ನಮ್ಮ ಬಲಹೀನತೆಗಳನ್ನ, ನಮ್ಮ ನೋವುಗಳನ್ನ, ನಮ್ಮ ಕಾಯಿಲೆಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ವಿಶೇಷವಾಗಿ ಸಂದೇಶಕ್ಕೋಸ್ಕರ ನಾವು ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ. 12 ಅಂಶಗಳನ್ನು ಇವತ್ತಿನಲ್ಲಿ ನಮಗೆ ಬೋಧಕರ ತಿಳಿಸಿಕೊಟ್ಟಿದ್ದಾರೆ. ಆ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಅಂಶಗಳ ಪ್ರಕಾರ ನಾವು ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬವನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರ ಅವಶ್ಯಕತೆಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಪ್ರತಿ ಒಂದೊಂದು ಕುಟುಂಬಗಳನ್ನು ನೀನು ಮುಟ್ಟು ಸ್ವಾಮಿ. ಅವರ ಕುಂದು ಕೊರತೆಗಳನ್ನು ಹೋಗಲಾಡಿಸು, ಅವರ ನೋವುಗಳನ್ನು ತೆಗೆದು ಹಾಕು, ಅವರ ಬಲಹೀನತೆಯನ್ನು ತೆಗೆದು ಹಾಕಿ ಅವರಿಗೆ ಬೇಕಾದಂತಹ ಹೇರಳವಾದಂತಹ ಆಶೀರ್ವಾದಗಳನ್ನು ಕೊಟ್ಟು ಅವರನ್ನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಕರ್ತನೆ, ಇವತ್ತಿನಲ್ಲಿ ಅನೇಕ ಮನವಿಗಳನ್ನ ನೀನು ತಿಳಿದವನಾಗಿದ್ದಿ. ಈಗಾಗಲೇ ಬೋಧಕರು ಒಂದೊಂದು ಹೆಸರುಗಳನ್ನ ತಿಳಿಸಿದ್ದಾರೆ ಸ್ವಾಮಿ. ಆ ಹೆಸರುಗಳನ್ನ ನೀನು ಈಗಾಗಲೇ ತಿಳಿದವನಾಗಿದ್ದಿ ಸ್ವಾಮಿ. ಒಂದೊಂದು ಮಕ್ಕಳನ್ನ ವಿಶೇಷವಾಗಿ ನೀನು ಮುಟ್ಟು ಅವರ ನೋವುಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರ ಕಾಯಿಲೆಗಳನ್ನ ನೀನು ಬಲ್ಲವನಾಗಿದ್ದಿ ಕರ್ತನೆ. ಅವರ ಕಷ್ಟಗಳನ್ನ ನೀನು ತಿಳಿದವನಾಗಿದ್ದಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನ ನೀನು ಮುಟ್ಟು ಸ್ವಾಮಿ. ಅವರೆಲ್ಲ ಬಲಹೀನತೆಯನ್ನ, ಅವರೆಲ್ಲ ನೋವುಗಳಿಂದ ಅವರನ್ನ ಬಿಡುಗಡೆ ಮಾಡಿ ಸ್ವಾಮಿ. ತಂದೆಯಾದ ದೇವರೇ, ನಿನ್ನನ್ನು ನಂಬಿದಂತ ಮಕ್ಕಳನ್ನ ನೀನು ಎಂದಿಗೂ ಕೈ ಬಿಡುವುದಿಲ್ಲ ಅಂತೇಳಿ ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗ ನೀನು ನಮಗೆ ಸಹಾಯ ಮಾಡು ಕರ್ತನೆ. ಇವತ್ತಿನ ಸಬ್ಬತ್ ದಿನದಲ್ಲಿ ಪ್ರತಿ ಒಬ್ಬೊಬ್ಬರು ನಾವು ಸಭೆಯಲ್ಲಿ ಹೋಗಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ, ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಪ್ರತಿ ಒಬ್ಬೊಬ್ಬರಿಗೆ ನೀನು ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಬೋಧಕರನ್ನ ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ. ಅವರ ಸೇವೆಯನ್ನು ಆಶೀರ್ವದಿಸು. ಅವರು ಮಾಡುವಂತಹ ಸೇವೆಯಲ್ಲಿ ನೀನಿದ್ದು ಸ್ವಾಮಿ. ಅವರು ತಮ್ಮ ಸೇವೆಯನ್ನು ಉತ್ತಮ ರೀತಿಯಿಂದ ಮಾಡಿ ಅನೇಕ ಮಕ್ಕಳನ್ನ ನಿನ್ನ ಕಡೆಗೆ ತರುವಂತ ಒಂದು ಭಾಗ್ಯವನ್ನು ಅವರಿಗೆ ದಯಪಾಲಿಸಿ ಕೊಡು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನ, ಅವರ ಮೊಮ್ಮಕ್ಕಳನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ, ಅವರ ಸಂಬಂಧಿಕರನ್ನ, ಅವರ ಎಲ್ಲ ಸಹೋದರ ಸಹೋದರಿಯರನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ನಾವೆಲ್ಲರೂ ಸ್ವಾಮಿ ನಿನ್ನ ಭಯಭಕ್ತಿಯಲ್ಲಿ ಜೀವಿಸುವಾಗ ನೀನು ಸಹಾಯ ಮಾಡು ಕರ್ತನೆ. ನೀನಿಲ್ಲದೆ ನಾವೇನೋ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ ಅಂತ ನಾವು ತಿಳಿದುಕೊಂಡು ಆ ನಂಬಿಕೆಯಲ್ಲಿ ಜೀವಿಸುವಾಗ ನೀನು ನಮಗೆ ಸಹಾಯ ಮಾಡು. ಇನ್ನೊಂದು ಆವರ್ತಿ ಕರ್ತನೆ, ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಿ ಇವತ್ತಿನಲ್ಲಿ ನಾವೆಲ್ಲರೂ ಸಭೆಯಲ್ಲಿ ಹೋಗಿ ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲ್ಮನ್ ರವರು ಕೊಡಬೇಕೆಂಬುದಾಗಿ ಕೇಳ್ಕೊತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇಸು ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಇಂದು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ, ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವರ ಮೇಲೆಯೂ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವರ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ಇನ್ನು ವಿಶೇಷವಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೇನ್.
ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನ ವಿಶೇಷವಾಗಿ ನಮ್ಮ ಜೊತೆಯಲ್ಲಿದ್ದು ಈ ಕೂಟಗಳನ್ನ ನಡೆಸಲು ಆರಂಭದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ರಾಜೇಶ್ವರಿ ಅವರಿಗೂ ಹಾಗೂ ಉತ್ತಮವಾದಂತಹ ಹಾಡನ್ನ ಹಾಡಿದಂತಹ ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಯಶವಂತ್ ಸಾರ್ ಅವರಿಗೂ ಅಂತ್ಯ ಆಶೀರ್ವಾದವನ್ನು ನೀಡಿದಂತ ಬೋಧಕರಾದಂತ ಸಲ್ಮಾನ್ ಸಾರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ಹೀಗೆ ತನ್ನ ಆತ್ಮನ ಬಲದಿಂದ ನಮ್ಮನ್ನ ತುಂಬಿಸಿ ದಿನನಿತ್ಯವೂ ಜೀವ ವಾಕ್ಯಗಳಿಂದ ನಮ್ಮನ್ನ ಆಶೀರ್ವದಿಸಿ ಆತನ ಮಾರ್ಗದಲ್ಲಿ ನಡೆಸಿ ಆತನ ರಾಜ್ಯಕ್ಕಾಗಿ ಸಿದ್ಧಪಡಿಸುತ್ತಾ ದಿನವೆಲ್ಲ ನಮ್ಮೊಂದಿಗಿದ್ದು ನಮ್ಮನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮೆಲ್ಲರನ್ನ ಕಾಪಾಡಲಿ ಎಂಬುದಾಗಿ ಬೇಡುತ್ತಾ ಎಲ್ಲರನ್ನೂ ಆತನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಬೆಳಗಿನ ಶುಭಾಶಯಗಳನ್ನು ಕೋರ್ತಕ್ಕಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಹ್ಯಾಪಿ ಸಾಬತ್. Happy Sabbath. Thank you, Pastor. Thank you.